ವಿಡಿಯೋ ಮೇಕರ್ ನಿಶ್ಚಿತವಾಗಿ ಭಾಳ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರು ಸತ್ಯ ಹೊರಗೆ ತೆಗೆಯುವಂಥ ಕೆಲಸ ಮಾಡಿದ್ದಾರೆ. ಇದು ದೊಡ್ಡ ದೊಡ್ಡ ಚಾನಲ್ ಮಾಡಬೇಕಂತ ಕೆಲಸ. ಅದರಲ್ಲೂ ಸ್ಯಾಟಲೈಟ್ ಚಾನಲ್ ಅಂತ ಹೇಳ್ಕೊತಾರಲ್ಲ, 100 ಕೋಟಿ ರೂಪಾಯಿ ಹಾಕ್ಕೊಂಡು ಕೂತಿರ್ತಾರಲ್ಲ, ಅವ್ರು ಮಾಡಬೇಕಂತ ಕೆಲಸ. ಅವ್ರು ಈ ಕಡೆ ನೋಡೋದು ಕ್ಯಾರೆ ಅಂತೇಳಿ ಏನೋ ಇದೆಲ್ಲ ಮಾಡಿದ್ಮೇಲೆ ನಂತರ ಬರ್ತಾರೆ, ಮಾತಾಡಿ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ. ಯೂಟ್ಯೂಬರ್ ಬೇರೆ, ಇವರು ಬೇರೆ, ಇಂಥದ್ದು ನೋಡಿದ್ದೆಲ್ಲ ಪರಿಸ್ಥಿತಿ. ಅದಿನಲ್ಲಿ ಧರ್ಮಸ್ಥಳದ ಈ ದೂರುದಾರ ಸಾಕ್ಷಿಯನ್ನು ಮತ್ತು ಪ್ರಿಸರ್ವ್ ಮಾಡೋ ಜೊತೆಗೆ ಇವರು ಎನ್ಕ್ವೈರಿ ಮಾಡಿ ನಿಧಾನಕ್ಕೆ ಒಬ್ಬೊಬ್ಬರು ಸುಲಭಾಗಿದೆ. ಈಗಾಗಲೇ ಹೆಗ್ಗಡೆ ಅವರ ಉದಯ್ ಜೈನು ಮತ್ತು ಅವರಿದ್ದಾರೆ 3-4 ಜನ, ಅವ್ರನ್ನೂ ಕರೆಸ್ತಾ ಇದ್ದಾರೆ SIT ಅವರು. ಏನಪ್ಪ ಇದೆಲ್ಲ ಅಂತ ಅಂದ್ರೆ ನಾವು ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇಲ್ಲ, ಬಟ್ ಆ ದಿಶೆಯಲ್ಲಿ ಹೋಗ್ತಾ ಇದ್ದಾರೆ. ಇದು ಜಾನ ನಡೆ, SIT ಜಾನ ನಡೆ ಮತ್ತು ಮೆಚ್ಚುವಂಥ ನಡೆ. ಮತ್ತು ಅಲ್ಲಿ ಏನು ನಡೀತಾ ಇದೆ, ಇಲ್ಲಿ ಅವ್ರು ನಡೆದ ಅವೆಲ್ಲದರ ತನಿಖೆ ಆಗಲೇಬೇಕಾಗಿದೆ ಇವತ್ತು. ಅದಕ್ಕೆ ನಮ್ಗೆ ಏನಾದರೂ ಅಲ್ಲಿ ಅವರು ಸಂತೋಷದ ಯಾವ ನೆಕ್ಸ್ಟ್ ಲೈಟ್ ರೀ, ಅವ್ರ ನಗರ ಏನಪ್ಪ ನೆಕ್ಸ್ಟ್ ಲೈಟ್ಗಳು ಹಾಗೆ ಟೀಕಿದೆ. ಈ ಸೆಂಥಿಲ್ ಅನ್ನುತ್ತಿರುವಂಥ ವ್ಯಕ್ತಿಗೆ ನಿಮ್ಗೆ ಗೊತ್ತದ ಯಾರಪ್ಪ, ಅವನು ಶಶಿಕಾಂತ್ ಸೆಂಥಿಲ್ MP ತಮಿಳುನಾಡು, ಅವ್ರ ಮೇಲೆ ಜೋರ್ದಾರ್ ಜನಾರ್ದನ್ ರೆಡ್ಡಿ ಅಂತವರು ಆರೋಪ ಮಾಡ್ತಾಯಿದ್ದಾರೆ. ಇವೆಲ್ಲ ನಗರ ನಕ್ಸಲರು ಇದೆಲ್ಲ ಹಾಳು ಮಾಡ್ತಾಯಿದ್ದಾರೆ. ಮತ್ತು ಇವು ನಗರದಲ್ಲಂತ ಈ ವ್ಯಕ್ತಿ ಜನಾರ್ದನ್ ರೆಡ್ಡಿ ಗುಡ್ಡನ್ನು ಖಾಲಿ ಮಾಡಿದ್ರು ರೀ. ಇವತ್ತು ಆರೋಪದ ಅಪರಾಧ ಶಿಕ್ಷೆ ಅದ. ಯಾವ ವ್ಯಕ್ತಿ ಅಂಥವ್ರು ಇವತ್ತು ಆರೋಪ ಮಾಡ್ತಾ ಇರ್ತಾರೆ. ಒಟ್ಟಾರೆಯಾಗಿ ಹೇಳುವಂಥದ್ದು ಇಷ್ಟ